ಏ ರಾಕಿ ಏನಪ್ಪಾ ಇವ್ರು ಉಸುಗ್ನೇರ್ ಫೋನ್ ಎತ್ತಕತ್ತಿಲ್ಲ ಏನಿಲ್ಲ ಛೇ. ಯಾಕೆ ಮಾವ ಯಾಕೆ ಭಾಳ ಟೆನ್ಷನ್ ಆಗ್ಬಿಟ್ಟಿಲ್ಲ. ಏನ್ ಮಾಡ್ಬೇಕು ಬಿಡು ಮಾವ, ಏನ್ ಉಸುಗ್ ಸಿಗಕತ್ತಿಲ್ಲ. ಉಸುಗು 60,000 ಕೊಡು 70,000 ಕೊಡು ಒಂದೊಂದು ಟನ್ನಿಗೆ ಅಂತ ಕೇಳಕತ್ತಾರ. ಒಂದ್ ಟ್ರಿಪ್ಪಿಗೆ ಎಲ್ಲಿ ವರ್ಕೌಟ್ ಆಗತೈತಿ, ಲೇಬರ್ ಸಿಗೋಲ್ರು. ಅದಕ್ಕೆ ಯಾಕೆ ಟೆನ್ಷನ್ ತಗೊಂಡಿ ಮಾವ, ನಮ್ದ ಒಂದು ಪ್ರಾಡಕ್ಟ್ ಐತಲ್ಲ ಬೈಕ್ ರೀಟ್ ಅಂತ. ಈ ಪ್ರಾಡಕ್ಟ್ನಾಗ ನಿನ್ಗೆ ಉಸುಗು ಸಿಮೆಂಟ್ ಎರಡು ಮಿಕ್ಸೇ ಬರ್ತೈತಿ. ಜಸ್ಟ್ ನೀರ್ ಹಾಕೋದು, ನೀನ್ ಡೈರೆಕ್ಟ್ ಪ್ಲಾಸ್ಟಿಂಗ್ ಮಾಡೋದು. ಅದ್ಯಾವ ಪ್ರಾಡಕ್ಟ್ ಮಾವ? ದುಬಾರಿ ಆಕತ್ತೇನ ಮತ್ತೆ? ದುಬಾರಿ ಏನಿಲ್ಲ, ನಿಮ್ಮ ಮೇಸ್ತ್ರ ಎಲ್ಲ ಅದನ್ನ ಕರ್ಸ, ಇಲ್ಲೇ ಲೆಕ್ಕ ಮಾಡಿಬಿಡೋಣ. ಏ ಮೇಸ್ತ್ರಿ ಎಲ್ಲದಿ ಬಾರಪ್ಪ ಇಲ್ಲಿ. ಹೇಳಣ್ಣ ಏನು ಮೇಸ್ತ್ರಿ, 1 ಯೂನಿಟ್ ಪ್ಲಾಸ್ಟಿಂಗ್ ಮಾಡಕ ಸಿಮೆಂಟ್ ಎಷ್ಟಾಗತ್ತೆ, ಉಸುಗ್ ಎಷ್ಟಾಗತ್ತೆ ಸ್ವಲ್ಪ ಲೆಕ್ಕ ಹೇಳಪ್ಪ. ಅಣ್ಣ 1,000 ರೂಪಾಯಿ ದುಸುಗು 2 ಚೀಲ ಸಿಮೆಂಟ್ ಹೋಗತ್ ಅಣ್ಣ. ಅಂದಾಜ್ ಎಷ್ಟಾಗತ್ತಪ್ಪ ಮೇಸ್ತ್ರಿ ದುಡ್ಡು ಇದಕ್ಕ? ಅಣ್ಣ ಉಸುಗ್ ಹೆಂಗ್ ಒಂದ್ ಬಂಡಿ 1,000 ರೂಪಾಯಿ ಅಣ್ಣ. 2 ಚೀಲ ಸಿಮೆಂಟ್ 350 ರೂಪಾಯಿ ಒಂದ್ ಚೀಲ, 2 ಚೀಲಕ್ಕೆ 700. ಅಣ್ಣ 1,700 ರೂಪಾಯಿ ಆಗತ್ ಅಣ್ಣ. ನೋಡ್ ಮಾವ, ಇಲ್ಲೇ ನಿನಗೆ 1 ಯೂನಿಟ್ ಮಾಡಕ ನಿನಗೆ 1700 ರೂಪಾಯಿ ಖರ್ಚಾಗ್ತದೆ. ಈ ನಮ್ ಬೈಕ್ ರೀಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನೀನ್ 1 ಯೂನಿಟ್ ಮಾಡಕ 5 ಬ್ಯಾಗ್ ಬೇಕಾಗತ್ತೆ. 4 ರಿಂದ 5 ಬ್ಯಾಗ್. ಈ 4 ರಿಂದ 5 ಬ್ಯಾಗ್ ನಿನಗೆ 1700 ರೂಪಾಯಿಗಿನ ಕಡಿಮೆ ರೊಕ್ಕ ಆಕತಿ. ಅಲ್ಲ ಕಡಿಮೆ ಖರ್ಚಾಕತ್ತ ಅಂತ ಹೇಳ್ತಿ, ಕ್ವಾಲಿಟಿ ಹೆಂಗೈತಿ ಹೇಳ್ ಮಾವ. ನೋಡ್ ಮಾವ, ಕ್ವಾಲಿಟಿ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ನೀನು. ಯಾಕಂದ್ರೆ ಬೈಕ್ ರೀಟ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕ್ರ್ಯಾಕ್ ಬರೋದಿಲ್ಲ. ಆಮೇಲೆ 2 ರಿಂದ 3 ದಿವಸ ಕ್ಯೂರಿಂಗ್ ಮಾಡಿದ್ರೆ ಸಾಕು. ನಮ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿನಗೆ ಜಲ್ದಿ ಹಿಡಿಯೋ ಅವಶ್ಯಕತೆ ಇಲ್ಲ. ಇದು ತಗೊಂಡೋಗಿ ಉಸುಗ್ ಮ್ಯಾಲೆ ಹಾಕ್ಸ್ಬೇಕು ಅನ್ನಂಗಿಲ್ಲ. ಎಲ್ಲ ರೆಡಿ ಮಿಕ್ಸ್ ಇರ್ತೈತಿ. ಜಸ್ಟ್ ನೀರ್ ಹಾಕೋದು, ಕಲ್ಸೋದು, ಪ್ಲಾಸ್ಟಿಂಗ್ ಮಾಡೋದು. ಹೌದು ಅಣ್ಣ, ಇವ್ರೆಲ್ಲ ಪ್ರಾಡಕ್ಟ್ ತರ್ಸಿದ್ನಪ್ಪ ಅಂದ್ರ ಉಸುಗಿ ಜಲ್ದಿ ಇಡೋ ಅವಶ್ಯಕತೆ ಅಲ್ಲ. ನಮ್ ಕೂಲಿ ಆಳುಗಳು ನೋಡ್ರೆ ಉಸುಗ್ ಹಿಡಿಯಕ ಒಂದ್ ದಿವಸ ಮಾಡ್ಬಿಡ್ತಾರ. ಹೌದಣ್ಣ. ಅಣ್ಣ ಪ್ರಾಡಕ್ಟ್ ಚೆನ್ನಾಗಿದ್ದಂಗೆ ಐತೆ ಅಂಕರ್, ತರಿಸ್ಬಿಡ ಈ ಪ್ರಾಡಕ್ಟ್ ನ. ಮಾವ, ಹೇಳ್ ಮಾವ. ನಮ್ ಶಾಪ್ ಕಡೆಯಿಂದ ಒಂದು ಆಫರ್. ಏನ್ ಮಾವ ಆಫರ್? ನೋಡ್ ಮಾವ, 500 ಬ್ಯಾಗ್ ಯಾರನ್ನ ತಗೊಳ್ಳಿ, ಹೋಮ್ ಡೆಲಿವರಿ ಫ್ರೀ. ಈ ಬೈಕ್ ರೀಡ್ ಪ್ರಾಡಕ್ಟ್ ನ ಡೀಲರ್ಶಿಪ್ ಪಡ್ತಿದ್ದಾರೆ. ಆಲ್ರೆಡಿ ಅಗ್ರಿಬೊಮ್ಮನಹಳ್ಳಿ, ಅಡಗ್ಲಿ, ಹರಪನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು ಕೊಟ್ಟೂರು, ಕೂಡ್ಲಿಗಿ, ಹೊಸಪೇಟೆ. ಯಾರನ್ನ ಡೀಲರ್ಶಿಪ್ ತಗೊಂಡು ಇಂಟ್ರೆಸ್ಟ್ ಇದ್ದವರು ಈ ನಂಬರ್ಗೆ ಕಾಲ್ ಮಾಡಿ.